ವಿಷಾದ ಯೋಗ ಶ್ಲೋಕ 3. ಎಲೈ ಆಚಾರ್ಯನೇ, ಬುದ್ಧಿವಂತನಾದ ನಿನ್ನ ಶಿಷ್ಯನಾದ ದೃಪದ ಪುತ್ರನಿಂದ ವ್ಯೂಹಾಕಾರದಲ್ಲಿ ರಚಿಸಿರುವಂತಹ ಪಾಂಡುಪುತ್ರರ ಈ ದೊಡ್ಡ ಸೇನೆಯನ್ನು ನೋಡು. ದುರ್ಯೋಧನ ಗುರುಗಳ ಬಳಿಗೆ ಬಂದು ದೃಷ್ಟದ್ಯುಮ್ನನಿಂದ ರಚಿಸಲ್ಪಟ್ಟ ಸೇನೆಯನ್ನು ನೋಡಿ ಎನ್ನುವನು. ದೃಷ್ಟದ್ಯುಮ್ನ ಎಂಬುದಕ್ಕೆ ಹಲವು ಗುಣವಾಚಕಗಳನ್ನು ಪೋಣಿಸುವನು. ದುರ್ಯೋಧನ ಪೋಣಿಸುವ ಗುಣವಾಚಕಗಳ ಹಿಂದೆಲ್ಲ ಒಂದು ದುರುದ್ದೇಶವಿರುತ್ತದೆ. ಅದೇ ದ್ರೋಣನಿಗೂ ದೃಪದನಿಗೂ ಹಿಂದೆ ಇದ್ದ ವೈರ. ದುರ್ಯೋಧನ ಆ ವೈರದ ಕುಡಿಯನ್ನು ತನ್ನ ಮಾತಿನಿಂದ ಮೀಟುವನು. ಇಂದ್ರೆ ದ್ರೋಣ ಮತ್ತು ದೃಪದ ಒಂದೇ ಗುರುವಿನ ಹತ್ತಿರ ವಿದ್ಯೆಯನ್ನು ಕಲಿತವರು, ಇಬ್ಬರೂ ಗುರುಬಾಯಿಗಳು. ಆದರೆ ಕಾಲಗತಿಯಲ್ಲಿ ಮುಂದೆ ದೃಪದ ಪಾಂಚಾಲ ದೇಶಕ್ಕೆ ರಾಜನಾಗುವನು. ಬ್ರಾಹ್ಮಣ ದ್ರೋಣ ಹೊಟ್ಟೆಗಿಟ್ಟಿಲ್ಲದೆ ಅಲೆದಾಡುತ್ತಿರುವನು. ತನ್ನ ಸ್ನೇಹಿತ ದೃಪದ ರಾಜನಾಗಿರುವನು. ಅವನ ಬಳಿಗೆ ಹೋದರೆ ಅವನು ಏನಾದರೂ ಸಹಾಯ ಮಾಡುವನೆಂದು ಅವನ ಸಮೀಪಕ್ಕೆ ಹೋಗುವನು. ದೃಪದ ದ್ರೋಣನನ್ನು ಗುರುತು ಹಿಡಿದರು. ಈ ತಿರುಪೆಯವನನ್ನು ನನ್ನ ಸ್ನೇಹಿತನೆಂದು ಎಲ್ಲರೆದುರು ಒಪ್ಪಿಕೊಳ್ಳುವುದಕ್ಕೆ ನಾಚಿ, ಇವನ್ಯಾರೋ ನನಗೆ ಗೊತ್ತಿಲ್ಲವೆಂದು ಅವಮಾನ ಮಾಡಿ ಕಳಿಸುವನು. ದ್ರೋಣ ಆಗ ಶಪಥ ಮಾಡುವನು, ತನ್ನ ಶಿಷ್ಯನಿಂದ ದೃಪದನ ಮಾನವನ್ನು ಭಂಗಿಸುತ್ತೇನೆ ಎಂದು. ಕಾಲಕ್ರಮೇಣ ಅರ್ಜುನನನ್ನು ಹೆಸರಾಂತ ಬಿಲ್ಲುಗಾರನನ್ನಾಗಿ ಮಾಡಿ ಗುರುದಕ್ಷಿಣೆ ಕೊಡುವ ಪ್ರಸಂಗ ಬಂದಾಗ ದೃಪದನನ್ನು ಹಿಡಿದು ತನ್ನ ಮಲಗುವ ಮಂಚಕ್ಕೆ ಕಟ್ಟಿಸಿ ಎದ್ದಾಗ ಅವನನ್ನು ಅರಿಯದವನಂತೆ ಒದ್ದನು. ಆಗ ದೃಪದ ಶಪಥ ಮಾಡುವನು, ದ್ರೋಣನನ್ನು ಕೊಲ್ಲುವಂತಹ ಒಬ್ಬ ಮಗನನ್ನು ನಾನು ಪಡೆಯುತ್ತೇನೆ ಎಂದು. ಆ ಮಗನೇ ದೃಷ್ಟದ್ಯುಮ್ನ. ದ್ರೌಪದಿಯ ಸಹೋದರ ದ್ರೋಣನ ತಲೆಯನ್ನು ಕತ್ತರಿಸಲು ಅಸ್ತ್ರವನ್ನು ಮಸೆಯುತ್ತಿರುವನು. ದೃಷ್ಟದ್ಯುಮ್ನ ಈಗ ಕಡುವೈರಿಯಾಗಿದ್ದರೂ ಹಿಂದೆ ದ್ರೋಣಾಚಾರ್ಯರಿಂದಲೇ ಬಿಲ್ಲಿನ ವಿದ್ಯೆಯನ್ನು ಕಲಿತಿದ್ದ. ಅದಕ್ಕೆ ದುರ್ಯೋಧನ, ದೃಷ್ಟದ್ಯುಮ್ನ ನಿನ್ನ ಶಿಷ್ಯನೇ ಎಂದು ಚುಚ್ಚುಮಾತಿನಿಂದ ತಿಳಿದನು. ಗುರುವಿಗೆ ಈ ಶಿಷ್ಯ ತೋರುತ್ತಿರುವ ಗೌರವ ಇದು. ಗುರುವಿಗೆ ತಿರುಮಂತ್ರ ಹೇಳುವನು. ಇವನು ಬುದ್ಧಿವಂತ, ಇವನನ್ನು ಉತ್ಪ್ರೇಕ್ಷೆ ಮಾಡುವಂತೆ ಇಲ್ಲ ಎನ್ನುವನು. ದುರ್ಯೋಧನ ಆಡುತ್ತಿರುವ ಮಾತೆಲ್ಲ ದ್ರೋಣನ ಹೃದಯದಲ್ಲಿರುವ ಮಾತ್ಸರ್ಯದ ಕಿಡಿಯನ್ನು ಊದಿ ಅದಕ್ಕೆ ಮತ್ತಷ್ಟು ಸೌದೆಯನ್ನು ಹಾಕಿ ಅದನ್ನು ದೊಳ್ಳುರಿಯನ್ನಾಗಿ ಮಾಡುವ ಪ್ರಯತ್ನ.